ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಸ್.ಎಂ. ಕೃಷ್ಣ ಅವರು ಬಿಜೆಪಿ ಸೇರಿ ಆಯ್ತು. ಈಗ ಅಮಿತ್ ಶಾ ಕೃಷ್ಣ ಅವರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರನ್ನ ಗೌರವಯುತವಾಗಿ ನಡೆಸ್ಕೋತೀವಿ. ಇದನ್ನ ಯಾರು ಹೇಳ್ತಾರೆ? ಎಸ್, ಅಮಿತ್ ಶಾ ಹೇಳ್ತಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದ ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸಿದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಭರವಸೆ ಇದು. ಹಿರಿಯ ರಾಜಕಾರಣಿಯಾದ ಎಸ್.ಎಂ. ಕೃಷ್ಣ ಅವರನ್ನ ಬಿಜೆಪಿ ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ ಅಂತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಎಸ್.ಎಂ. ಕೃಷ್ಣ ಅವರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಆನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಮಿತ್ ಶಾ, ದೇಶದಲ್ಲಿ ಬದಲಾವಣೆಯ ಸಮಯ ಬಂದಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಎಸ್.ಎಂ. ಕೃಷ್ಣ ಅವರಂತಹ ಹಿರಿಯ ರಾಜಕಾರಣಿಗಳು ಬಿಜೆಪಿಗೆ ಬರ್ತಾ ಇದ್ದಾರೆ. ಅವರ ಸೇರ್ಪಡೆಯಿಂದ ಪಕ್ಷಕ್ಕೆ ಅಪಾರ ಬಲ ತಂದಿದೆ. ಅವರನ್ನ ಬಿಜೆಪಿ ಗೌರವಯುತವಾಗಿ ನಡೆಸಿಕೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಅಮಿತ್ ಶಾ ಅವರು ತಮ್ಮ ಮಾತನ್ನ ಮುಂದುವರಿಸ್ತಾ, ಕೃಷ್ಣ ಅವರು ಅಪಾರ ರಾಜಕೀಯ ಅನುಭವ ಉಳ್ಳವರು, ಹಲವಾರು ಉನ್ನತ ಹುದ್ದೆಗಳಲ್ಲಿ ಸಚಿವ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿದವರು. ಅವರಲ್ಲಿರೋ ಅಪಾರ ರಾಜಕೀಯ ಜ್ಞಾನವು ಬಿಜೆಪಿಗೆ ನೆರವಾಗಲಿದೆ ಅಂತ ಆಶಯವನ್ನು ಅಮಿತ್ ಶಾ ವ್ಯಕ್ತಪಡಿಸ್ತಾರೆ. ಆಬ್ವಿಯಸ್ಲಿ ಯಾರಿಗ್ ತಾನೇ ಖುಷಿ ಆಗಲ್ಲ? ಇಂಥ ಮುತ್ಸದ್ದಿ ರಾಜಕಾರಣಿ, ಇಂಥ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದ್ರೆ ಎಲ್ರಿಗೂ ಖುಷಿ ಆಗೇ ಆಗತ್ತೆ. ಹಾಗೆ ಇದೊಂಥರ ಅಡ್ವಾಂಟೇಜ್ ಅಂತಾನೂ ಕೂಡ ಅನ್ಕೋತಾರೆ. ಸೊ ಇನ್ನು ಕೃಷ್ಣ ಅವರು ಬಿಜೆಪಿಲಿ ಏನೆಲ್ಲ ಮಾಡ್ತಾರೆ, ಹೇಗೆಲ್ಲ ಕೆಲಸ ನಿರ್ವಹಿಸ್ತಾರೆ, ಹಾಗೆ ಮುಂದಕ್ಕೆ ಬಿಜೆಪಿ ಏನಾದ್ರೂ ಕೃಷ್ಣ ಅವರಿಗೆ ರಾಷ್ಟ್ರಪತಿ ಪಟ್ಟ ಕೊಟ್ಬಿಡತ್ತಾ? ಇದೆಲ್ಲ ಒಂದ್ ಸ್ವಲ್ಪ ಕ್ವೆಶ್ಚನ್ಸ್, ಕ್ಯೂರಿಯಾಸಿಟಿ ಹುಟ್ಟಿಸತ್ತೆ. ಸೊ ಕಾದ್ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಇನ್ನು ನಿನ್ನೆ ಅಷ್ಟೇ ಬಿಜೆಪಿ ಸೇರಿದ್ದಾರೆ ಕೃಷ್ಣ ಅವರು. ಸೊ ಇನ್ನು ಬೇಜಾನ್ ಟೈಮ್ ಇದೆ. ಅವ್ರು ಏನೆಲ್ಲ ಮಾಡ್ತಾರೆ ಅನ್ನೋದು ಹೋಗ್ತಾ ಹೋಗ್ತಾ ಮುಂದಕ್ಕೆ ಗೊತ್ತಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ಕಾಮೆಂಟ್ ಮಾಡಿ ಕಳಿಸಬಹುದು. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು? ಕರೆಕ್ಟ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಜೊತೆಗೆ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.